ಯಾವ ಗಿರೀಶ್ ಭಟ್ಟಣ್ಣ ನಮ್ಮ ಪಕ್ಷದಲ್ಲಿ ಇದ್ದವನು. ಹಾ. ಅವನ ಯೋಗ್ಯತೆ ಅನ್ನೋದು ನಮಗ್ ಗೊತ್ತು. ನೀವೇನಾದ್ರು ಅನ್ಸ್ಕೊಳ್ಳೋದ? ಖಂಡಿತವಾಗ ನಾವು ನಮ್ಮ ನಾಗ್ಪುರಕ್ಕೆ ಹೋಗಿದ್ವಿ. ನಮ್ಮ ಸಂಘದ RSS ಸಂಘದ ಒಂದು ಬೈಠಕ್ ಇತ್ತು. ಅಲ್ಲಿ ಎಲ್ಲಾ ಜನರು ಒಂದು ಬೈಠಕ್ ಅಂತ ನಡೀತಿತ್ತು ನಮ್ಗೆಲ್ಲ. ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಒಂದೇ ರೂಮಲ್ಲಿ ಬಿಟ್ಟಿದ್ರು. ನಾವು ಹೋದಂತ ಸಂದರ್ಭದಲ್ಲಿ ಅವನು ವಿಚಿತ್ರವಾಗಿತ್ತು. ರಾತ್ರಿ ಹೊತ್ತು ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಯಾವ ವ್ಯಕ್ತಿ ಬಗ್ಗೆ ಮತ್ತೆ ನನ್ಗೆ ಭಯ ಬಂದಿತ್ತು. 2 ದಿನ ಅವನ ರೂಮಲ್ಲಿ ಇದ್ದಿದ್ದು, 2 ದಿನ ನಾನು ನಿದ್ದೆ ಮಾಡಿಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಅವನು ಏನೋ ಮಾತಾಡೋದು, 3 ಗಂಟೆ ರಾತ್ರಿಗೆ ಎದ್ದೋಡೋದು, ಏನೋ ಮಾತಾಡ್ತಾ ಇರೋದು, ಅಲ್ಲಾ ತರ ಕೂಗೋದು, ಇಲ್ಲ ಅಂದ್ರೆ ಒಂಥರ ಮುಡ್ಚಾಕೊಂಡು ಏನೇನೋ ಒಂಥರ ವಿಚಿತ್ರವಾಗಿ ಮಾಡ್ತಾರೆ. ನಮ್ಗೆ ಭಯ ಬಂದಿದ್ದು. ನಮ್ ಹಿರಿಯರ್ಗೆ ಹೇಳಿ ನಾನು ರೂಮ್ ಚೇಂಜ್ ಬದಲಾವಣೆ ಮಾಡ್ಕೊಂಡಿದ್ದೆ ಇದ್ರಲ್ಲಿ ಕಾನ್ಪುರಲ್ಲಿ. ಅಲ್ಲ, ಲಕ್ನೋ. ಆತರ ಒಂದು ಮುಸ್ಲಿಂ ಭಾವ ಆ ತರದ ಇರುವಂತ ವ್ಯಕ್ತಿ ಹೆಂಗೆ ಬಿಜೆಪಿ ಪಕ್ಷದಲ್ಲಿದ್ರು, ಅಂದ್ರೆ ಹಿಂದುತ್ವದಲ್ಲಿದ್ರು? ಮೋಸ್ಟ್ಲಿ ಇವಾಗ ಹೆಂಗೆ ಹಿಂದುತ್ವ ಹೊಡೆಯಕ್ಕೆ ರೆಡಿ ಪಿತೂರಿ ಮಾಡ್ತಾ ಇದ್ನೋ ಹಂಗೆ ಬಿಜೆಪಿ ಹೊಡೆಯಕ್ಕೆ ಪಿತೂರಿ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅವ್ನು ಸರಿಯಾದ ಒಳಗೆ ಬಂದು ಕಲಿಯುವಂತಹ. ಖಂಡಿತವಾಗಿ ಅವನ ಆಟಿಟ್ಯೂಡ್ ನೋಡಿದ್ರೆ ಎಂಥವ್ರಿಗೂ ಭಯ ಆಗ್ತದೆ. ಆ ಥರ ಇದೆ. ಅವ್ನು ಹೆಂಗೆ ಪೊಲೀಸ್ ಸೇರ್ಕೊಂಡು ಏನು ಅಂತ ಒಂದು ಗೊತ್ತಾಗ್ತದೆ.